ಹುಬ್ಬಳ್ಳಿಯ ಅಂಜಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಗಿರೀಶ್ ಎಂಬಾತ ಮೈಸೂರಿನ ಮಹಾರಾಜ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಮಹಾರಾಜ ಹೋಟೆಲ್ನ ಮಾಲೀಕರಾದ ಗೋವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾನೆ. ಸರ್, ಆತ ಇಲ್ಲಿ ಎಷ್ಟು ದಿನಗಳಿಂದ ಕೆಲಸ ಮಾಡ್ತಿದ್ದ ಸರ್? ನಮ್ಮಲ್ಲಿ ಒಂದು 4 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದ. ಅವನು ನಮ್ಮ ಹೋಟೆಲ್ ಕೆಲಸಕ್ಕೆ ಅಂತ ಬಂದವನಲ್ಲ. ನಮ್ಮ ತಂದೆನ ಹಿ ಈಸ್ ಏಜ್ಡ್, ಈಸ್ 90 years. ಅವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಒಂದು ಏಜೆನ್ಸಿ ಮೂಲಕ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ವಿ, ವಿನಾಯಕ ಏಜೆನ್ಸಿ ಅಂತಂದ್ಬಿಟ್ಟು. ಸೊ ಅಲ್ಲಿ ಅವನ ಕೆಲಸ ಬಿಟ್ಟ ಮೇಲೆ ನಮ್ಮಲ್ಲಿ ಹಂಗೆ ಕಂಟಿನ್ಯೂ ಆದ. ಬಟ್ ಅವನು ಆಲ್ಮೋಸ್ಟ್ ಪಾರ್ಟ್ ಟೈಮ್ ಥರನೇ ಕೆಲಸ ಮಾಡ್ತಾ ಇದ್ದ. ಒಂದು ತಿಂಗಳಲ್ಲಿ ಒಂದು 15 ದಿನ ಇದ್ರೆ ಹೆಚ್ಚು ಬರ್ತಾ ಇದ್ದ, ಹೋಗ್ತಾ ಇದ್ದ. ಆ ಥರ ಅವ್ರ ತಾಯಿಗೇನೋ ತುಂಬ ಹುಷಾರಿಲ್ಲ ಅಂತ ಹೇಳಿದ್ದ. ಸೊ ಹಾಗಾಗಿ ಅಲ್ಲಿಗೆ ಹುಬ್ಳಿಗೆ ಹೋಗೋದು ಬರೋದು ಆ ಥರ ಮಾಡ್ಕೊಂಡಿದ್ದ. ಸರ್, ಆತನ ಬಿಹೇವಿಯರ್ ಇಲ್ಲಿ ಸಹೋದರಿಗಳೊಂದಿಗೆ ಅಥವಾ ನಿಮ್ಮೊಂದಿಗೆ ಹೇಗಿತ್ತು ಸರ್? ನಮ್ಮಲ್ಲಿ ಯಾವತ್ತೂ ಅವ್ನು ಮಿಸ್ಬಿಹೇವ್ ಮಾಡಿಲ್ಲ. ಆ ರೀತಿ ಏನು ಕಳ್ತನ ಆಗಲಿ ಇನ್ನೊಂದಾಗಲಿ ಯಾವುದೂ ನಮ್ಮಲ್ಲಿ ಕಂಡು ಬಂದಿಲ್ಲ. ಯಾಕೆಂದ್ರೆ ಅವನು 1.5 ತಿಂಗಳು ನಮ್ಮ ಮನೆಯಲ್ಲಿ ಇದ್ದ. ಸೊ ಏನಾದರೂ ಮಿಸ್ಸಿಂಗ್ ಆಗ್ಬೋದು, ಇನ್ನೊಂದಾಗ್ಬೋದು, ಗೊತ್ತಾಗುತ್ತಲ್ಲ. ಆ ರೀತಿ ಅವನು ಯಾವತ್ತೂ ಆ ಥರ ಹುಡುಗ ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆದ್ಮೇಲೆ ಏನಾದರೂ ಫೋನ್ ಮಾಡೋದಾಗ್ಲಿ ಅಥವಾ ಇಲ್ಲಿ ಆಗೋಕ್ಕಿಂತ ಮುಂಚೆ ಇಲ್ಲಿ ಆತ ಏನ್ ಮಾಡ್ತಿದ್ದ ಸರ್? ಏನು ಫೋನ್ನಲ್ಲಿ ಮಾತಾಡ್ತಾ ಇದ್ದ ಅನ್ನುವಂಥ ಮಾಹಿತಿಗಳು ಸಹ ಕೇಳ್ಬರ್ತೀವಿ. ಫೋನ್ನಲ್ಲಿ ಅವಾಗ ಮಾತಾಡ್ತಾ ಇದ್ದಂತೆ. ಬಟ್ ನಮ್ಮ ಕಂಪನಿ ಫೋನಿಂದಾನೇ ಅವನು ಎಷ್ಟೊಂದು ಸತಿ ಮಾತಾಡಿದಾನಂತೆ. ಸೊ ಒಂದು 2-3 ಡೇಸಿಂದ, ಅಂದ್ರೆ ಇದು ಹೋಗೋದಕ್ಕೆ ಮುಂಚೆ 2-3 ಡೇಸಿಂದ ಸ್ವಲ್ಪ ಗಟ್ಟಿಯಾಗಿ ಜೋರಾಗಿ ಮಾತಾಡೋದು, ಜಗಳ ಆಡ್ದಂಗೆ ಇದು ಮಾಡೋದು, ಆ ರೀತಿ ಮಾಡಿದ್ನಂತೆ. ಅಷ್ಟು ಮಾತ್ರನೇ ನನಗೆ ಗೊತ್ತಿರೋದು. ಸರ್, ಆತ ಇಲ್ಲಿ ಸುಮಾರು 4 ತಿಂಗಳಿಂದ ಕೆಲಸ ಮಾಡ್ತಿದ್ದೆ ಅಂತ ನೀವೇ ಹೇಳಿದ್ರಿ. ಈ ಪ್ರಕರಣಕ್ಕೂ ಆಗೋಕ್ಕಿಂತ ಮುಂಚೆ ಯಾವತ್ತು ಅವ್ನು ಮೈಸೂರಿನ ಬಿಟ್ಟಿದ್ದೆ ಯಾವತ್ತು? ಅಂದ್ರೆ ಇಲ್ಲಿ ನಿಮ್ಮ ಹೋಟೆಲ್ನಿಂದ ಹೊರಟಿದ್ದೆ ಯಾವತ್ತು ಸರ್? ಇದು ಬುಧವಾರ ಬೆಳಗ್ಗೆ ಆಗಿದ್ದು. ಮಂಗಳವಾರ 3 ಗಂಟೆಗೆ ಹೊರಟಿದ್ದಾನೆ. ಇನ್ಫಾರ್ಮ್ ಮಾಡ್ಬಿಟ್ಟು ಹೋದ್ನ ಅಥವಾ ನಮ್ಗೆ ಯಾವ್ದು ಇನ್ಫಾರ್ಮೇಶನ್ ಇಲ್ಲ, ಏನೂ ಇಲ್ಲ. ಅಡ್ವಾನ್ಸ್ ತಗೊಂಡಿದ್ದಾನೆ, 5,000 ಅಡ್ವಾನ್ಸ್ ತಗೊಂಡಿದ್ದಾನೆ. ಆದ್ರೆ ಹಿಂದಿನ ದಿನ 1,000 ಏನೋ ಯಾರಿಗೋ ಗೂಗಲ್ ಪೇ ಮಾಡಬೇಕು ಅಂತಂದ್ಬಿಟ್ಟು ಅವತ್ತೊಂದು ದಿನ 1,000 ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದಾನೆ. ಅವ್ನು ತಗೊಂಡ ಮೇಲೆ ಅವನು ಎಲ್ಲಿ ಹೋದ ಏನಾದ ಅನ್ನೋದು ಗೊತ್ತಿಲ್ಲ. ನಾವು ಈವ್ನಿಂಗ್ ಅವ್ನು ಡ್ಯೂಟಿಗೆ ಬಂದಿಲ್ಲ ಅಲ್ಲ ಅಂತಂದ್ಬಿಟ್ಟು ಅವಾಗ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಸರ್, ನಾವು ನೋಡಿಲ್ಲ ಅಂತ ಹೇಳಿದ್ರು. ಅವಾಗಿಂದ ಇಲ್ಲಿ ಇರಲಿಲ್ಲ. ಬೆಳಗ್ಗೆ ನನಗೆ ಹುಬ್ಳಿಯಿಂದ ಪೊಲೀಸವ್ರು ಫೋನ್ ಮಾಡಿದಾಗಲೇ ಗೊತ್ತಾಗಿದ್ದು ಈ ತರ ಏನೋ ಮರ್ಡರ್ ಆಗಿದೆ, ಇಲ್ಲಿದ್ದವನು ವಿಶ್ವ ಮಾಡಿದಾನೆ ಅಂತ. ಆಶ್ಚರ್ಯ ಆಯ್ತು. ಇವನು ಎಷ್ಟು ಸೋಬರ್ ಆಗಿದ್ದಾಗಿದ್ದವನು ಮರ್ಡರ್ ಅಂತಂದ್ರೆ ನಂಬಲಿಲ್ಲ ಫಸ್ಟ್. ಆಮೇಲೆ ನ್ಯೂಸ್ ಇದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಬಿಲೀವ್ ಮಾಡಲೇಬೇಕಾಗಿತ್ತು. ಈಗ ಇಲ್ಲಿಗೆ ಪೊಲೀಸರು ಬಂದು ವಿಚಾರಣೆ ಮಾಡುವಂಥದ್ದೆಲ್ಲ ಮಾಡ್ತಾರೆ ಸರ್? ಬಂದಿದ್ದು ಅದಾಗಿದ್ದೊಂದು ಪ್ರಾಬಬ್ಲಿ ವೆಡ್ನೆಸ್ಡೇ ನೈಟ್ಗೆಲ್ಲಾನು ಪೊಲೀಸವ್ರು ಬಂದರು. ಇವನು ಸಿಕ್ಕಿದಾನೆ ಅನ್ನೋವರೆಗೂನು ಅವ್ರು ಇಲ್ಲೇ ಇದ್ರು. ಐ ಥಿಂಕ್ ಒಂದು 8 ಜನ ಏನೋ ಬಂದಿದ್ರು. ಅವರು ಅಲ್ಲಿ ಇಲ್ಲಿ ಇವನು ಎಲ್ಲೆಲ್ಲಿ ಓಡಾಡಿದ್ದ ಏನು, ಈ ಫೋನ್ ಏರ್ಟೆಲ್ ಆಫೀಸ್ಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಹೋಗ್ತಾ ಇದ್ರು. ಬಟ್ ಇಲ್ಲಿ ಒಂದು 3-4 ಜನ ವಾಚ್ ಮಾಡ್ತಾನೆ ಇದ್ರು, ಅವನೇನಾದ್ರು ಬರ್ತಾನ ಏನು ಅಂತ. ಬಿಕಾಸ್ ಅವನ ಲಗೇಜು ಎಲ್ಲಾನು ಇಲ್ಲಿದೆ, ಬಟ್ಟೆನೆ. ಸೊ ಅದನ್ನ ಇಲ್ಲಿ ಬರ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ಇಲ್ಲೇ ಇದ್ರು. ಥ್ಯಾಂಕ್ ಯು ಸರ್. ಇದಿಷ್ಟು ಮಹಾರಾಜ ಹೋಟೆಲ್ನ ಮಾಲೀಕರಾದ ಗೋವರ್ಧನ್ ಅವರ ಮಾತುಗಳು. ಆತ ಇಲ್ಲಿ ಕೆಲಸ ಮಾಡ್ತಿದ್ದ, ಏನು ಕೃತ್ಯ ನಡೆಯುವ ಹಿಂದಿನ ದಿನ ಆತ ಇಲ್ಲಿಂದ ಹುಬ್ಳಿಗೆ ತೆರಳಿದ್ದ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.